ಕಾರ್ ರೆಡಿ ಇದೆ ಅಲ್ವಾ? ಹಾಂ ರೆಡಿ. ಲಗೇಜ್ ತಂದು ಇಟ್ಬಿಡಿ. ಹಾಂ ಜೊತೆಗೆ ಹುಷಾರಾಗಿ ಕರ್ಕೊಂಡು ಹೋಗಿ ಬನ್ನಿ. ಸರಿ ಸರ್. ಅಪ್ಪ ಯಜಮಾನ್ರು ಯಾಕೆ ಬರ್ತಾ ಇದ್ದಾರೆ? ಮಗು ಊರು ಹೋಗ್ತಿರೋ ವಿಚಾರ ಗೊತ್ತಾಗಿದೆ ಅಂತ ಅನ್ಸುತ್ತೆ. ಯಾರ ಮುಖಾಂತರ ಆದರೂ ವಿಷಯ ಗೊತ್ತಾಗಿ ಆಗುತ್ತೆ ಅಂತ ನಾನು ಹೇಳಿರ್ಲಿಲ್ವಾ? ಈಗ ನೋಡು ಗೊತ್ತಾಗಿದೆ. ಪ್ರೀತು ಪ್ರೀತು ಬ್ರೋ ಏನಾಯ್ತು ಬ್ರೋ? ಯಾಕೆ ಟೆನ್ಷನ್ ಬರ್ತಾ ಇದೆಯಾ? ಪ್ರೀತು ಮಗನ ಯಾಕೆ ಊರಿಗೆ ಕಳಿಸ್ತಾ ಇರೋದು? ಅದು ಜನನಿ ನಿರ್ಧಾರ ಬ್ರೋ. ಅಲ್ಲ ಪ್ರೀತು, ಜನನಿ ಆ ನಿರ್ಧಾರಕ್ಕೆ ಯಾಕೆ ಬಂದ್ಲು? ಮೊನ್ನೆ ಆಗಿದ್ರೆ ನನ್ನ ಮಗುನ ಆಚೆ ಕರ್ಕೊಂಡು ಹೋಗಿದ್ದೆ ಅಂತ ಮಗುನ ಕರ್ಕೊಂಡು ಹೋಗ್ತಿರಲ್ಲ ಅಂತ ಅನ್ಕೋಬೋದಿತ್ತು. ಯಾಕೆಂದರೆ ನನಗೂ ಗೊತ್ತು ಜನನಿಗೆ ಬಾಣಂತಿ ಸನ್ನಿ ಇದೆ ಅಂತ. ನಿನ್ನೆನೇ ಎಲ್ಲ ಸಾರ್ಟ್ ಔಟ್ ಆಗಿತ್ತಲ್ಲ ಪ್ರೀತು. ಇವಾಗ ಮತ್ತೆ ಯಾಕೆ ಜನನಿ ಮಗುನ ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ? ಇವತ್ತು ಕೂಡ ಅದೇ ಕಾರಣ ಕೊಡ್ತಿದ್ದಾಳೆ ಬ್ರೋ. ಅದೇ ಕಾರಣ ಅಂದರೆ ನಾನು ಮಗುನ ಕರ್ಕೊಂಡು ಶಾಪಿಂಗ್ ಹೋಗಿದ್ದ. ಬ್ರೋ, ಬಾಣಂತಿ ಸಣ್ಣಿ ಸಿಂಪ್ಟಮ್ಸ್ ಏನಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಬಟ್ ಈಗ ಜನನಿಗೆ ಮತ್ತೆ ಹಳೆ ವಿಷಯಕ್ಕೆ ಭಯ ಶುರುವಾಗಿದೆ ಅಂದರೆ ಇದು ಅದರದೇ ಸಿಂಪ್ಟಮ್ಸ್ ಅಂತ ನನಗನ್ನಿಸ್ತಾ ಇದೆ ಬ್ರೋ. ಅಲ್ಲ ಪ್ರೀತು, ಜನನಿ ಮಗುನ ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ ತಕ್ಷಣ ನೀವೆಲ್ಲರೂ ಸುಮ್ಮನೆ ಇದ್ರಾ? ಇಲ್ಲೇ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಳೋಣ ನಿನ್ನ ಭಯನ ಅಂತ ಹೇಳಿಲ್ವಾ? ಟ್ರೈ ಮಾಡಿದೆ ಬ್ರೋ, ಬಟ್ ಜನನಿ ಕಂಡೀಷನ್ ಗೊತ್ತಿದೆ ಅಲ್ವಾ, ಅದಕ್ಕೆ ಜಾಸ್ತಿ ಒತ್ತಡ ಹಾಕಕ್ಕೆ ಹೋಗಲಿಲ್ಲ. ಈಗ ನಾನು ಹೆಲ್ಪ್ಲೆಸ್ ಆಗಿಬಿಟ್ಟಿದ್ದೀನಿ ಬ್ರೋ. ನಾನು ಹೆಲ್ಪ್ಲೆಸ್ ಆಗಿದ್ದೀನಿ ಪ್ರೀತು. ಎಷ್ಟು ಮಟ್ಟಿಗೆ ಅಂದರೆ ನನ್ನ ಅಸಮಾಧಾನನ ಹೇಳ್ಕೊಳಕ್ಕೆ ಆಗದೆ ಇರುವಷ್ಟು. ನಂಗೆ ಅರ್ಥ ಆಗುತ್ತೆ ಬ್ರೋ. ನಿಮ್ಮಿಂದ ದೂರ ಆಗಿರೋ ಮಗುನ ನಮ್ಮ ಮಗುಲ್ ಕಾಣಿಸ್ತಾರೆ ಅಂತ ನಂಗೆ ಅರ್ಥ ಆಗುತ್ತೆ. ಆದರೆ ಇದನ್ನ ಜನನಿಗೆ ಅರ್ಥ ಮಾಡಿಸೋದು ಬ್ರೋ. ಮಗು ಊರಿಗೋದ್ರೆ ನನಗೂ ಕಷ್ಟ ಆಗುತ್ತೆ ಬ್ರೋ. ಆದರೆ ನನಗೆ ಮಗು ಅರ್ಸನ್ ಕೊಟ್ಟಿರಲಿಲ್ಲ ಅಂದರೆ ಹುಚ್ಚಿಡ್ದು ಬಿಡುತ್ತೆ ಪ್ರೀತು, ಹುಚ್ಚಿಡ್ದು ಬಿಡುತ್ತೆ. ಬ್ರೋ ಹೌದು ಪ್ರೀತು, ನಾವು ಮಗುನ ಕಳ್ಕೊಂಡಿರೋರು. ಇವಾಗ ನಿನ್ನ ಮಗುನ ನೋಡ್ತಾ ನಮ್ಮ ನೋವನ್ನ ಮರಿತಾ ಇದ್ದೀವಿ. ಅಂಥದ್ರಲ್ಲಿ ಮುಂದಿನ ಕ್ಷಣದಲ್ಲಿ ಅರ್ಸನ್ ಕೊಟ್ಟಿಲ್ಲಿ ಮಗು ಇರಲ್ಲ ಅಂತಂದರೆ ಅದನ್ನು ಹೇಗೆ ತಡ್ಕೊಳಕ್ಕಾಗುತ್ತೆ ನೀನೇ ಹೇಳು. ದಯವಿಟ್ಟು ಮಗುನ ಕಳಿಸ್ಕೊಡ್ಬೇಡ ಪ್ರೀತು, ನಿನ್ನ ಕಾಲಿಗೆ ಬಿಡ್ತೀನಿ ಬ್ರೋ. ಪ್ರೀತು, ನನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ. ನೀನಾದ್ರೂ ಅರ್ಥ ಮಾಡ್ಕೋ ಪ್ರೀತು. ನೋಡು, ಮಗು ನನ್ನ ಪ್ರಾಣ ಪ್ರೀತು. ಮಗು ಏನಾದರೂ ಊರಿಗೆ ಹೋದ್ರೆ ನನ್ನ ಪ್ರಾಣ ಹೋದಂಗೆ ಪ್ರೀತು. ಪ್ರೀತು, ಇವಾಗ ಏನು ಪ್ರಾಬ್ಲಮ್ ಆಗಿರೋದು ಹೇಳು? ನಾನು ಮಗುನ ಆಚೆ ಕರ್ಕೊಂಡು ಹೋಗಿದ್ದಲ್ವಾ? ಸರಿ ಆಯಿತು ಬಿಡು. ಇನ್ನು ನನ್ನ ಮಗುನ ಗೇಟಿಂದ ಆಚೆ ಕರ್ಕೊಂಡೇ ಹೋಗೋದಿಲ್ಲ. ಅಥವಾ ನನ್ನ ಮಗು ಮುಟ್ಟೋದ್ರಿಂದ ಪ್ರಾಬ್ಲಮ್ ಆದರೆ ಸರಿ ಬಿಡು, ನಾನು ಇನ್ನು ರತ್ನವೇಣಿಯವರೇ, ಏನು ನೋಡಿ, ನಾನು ನಿಮ್ಮ ಜೊತೆ ಚಾಲೆಂಜ್ ಮಾಡೋದಕ್ಕಾಗಲಿ ಜಗಳ ಮಾಡೋದಕ್ಕಾಗಲಿ ಬಂದಿಲ್ಲ. ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ದಯವಿಟ್ಟು ನಿಮ್ಮ ಕೈ ಮುಗಿತೀನಿ. ಜನನಿನ ಮತ್ತೆ ಮಗುನ ಇಲ್ಲೇ ಬಿಟ್ಟು ಹೋಗಿ. ನಾನು ಊರಿಗೆ ಹೋಗೋದ್ರೊಳಗೆ ಈ ನೀನು ತಗ್ಗಿದ ಧ್ವನಿನ ಕೇಳಬೇಕು ಅಂತ ನನಗೆ ಮಾತ್ರ ಬಹಳನೇ ಆಸೆ ಆಗಿತ್ತು.
ಹಾಗೆ ನೀ ನನ್ನ ಮುಂದೆ ಬಂದು ನಿಂತ್ಕೊಂಡು ಹೀಗೆ ಬೇಡ್ಕೊಳ್ಳೋ ಹಾಗೆ ಮಾಡಬೇಕು ಅಂತ ತುಂಬಾನೇ ಹಠ ಇತ್ತು. ಅಬ್ಬಾ, ಈಗ ನನ್ನ ಆಸೆ ಎಲ್ಲ ಈಡೇರ್ತು. ಆದರೆ ಜನನಿ ಮತ್ತೆ ಮಗುನ ನೀನು ಇಲ್ಲೇ ಉಳಿಸ್ಕೋಬೇಕು ಅಂತ ಆಸೆ ಇಟ್ಕೊಂಡಿದೆಯಲ್ಲ, ಅದು ಮಾತ್ರ ಖಂಡಿತವಾಗ್ಲೂ ನೆರವೇಲ್ಲ. ಸರಿಯಾಗಿ ಟೈಮಿಗೆ ಬಂದೆ ಕಂದ, ನಡಿ ಹೋಗೋಣ ಬಾ. ರತ್ನವೇಣಿ, ಕೂತ್ಕೊಳ್ಳಿ. ಜನನಿ, ಅಮ್ಮ ಕೂತ್ಕೊ. ಅದಕ್ಕೆ ನಾವಿಲ್ಲಿ ಹೊರಡ್ತೀವಿ. ಜನನಿ, ಹೊರಡನ್ವಮ್ಮ? ಅಯ್ಯೋ, ಹೋಗಿ ಬರ್ತೀವಿ ಅಲ್ಲಿ. ಆದಷ್ಟು ಬೇಗ ನಮ್ಮ ಮನೆ ಸೊಸೆ ನಮ್ಮ ಮೊಮ್ಮಗುನ ವಾಪಸ್ ಕರ್ಕೊಂಡು ಬಂದ್ಬಿಡಿ. ಸರಿ ಅಣ್ಣ, ಹೊರಡನ್ವಮ್ಮ? ಜನನಿ, ನೀನು ನನ್ನ ಮಗನ ಹೆಂಡತಿ ಮಾತ್ರ ಅಲ್ಲ, ನನ್ನ ಅಣ್ಣನ ಮಗಳು ಕೂಡ. ಅವರಲ್ಲಿರೋ ಒಳ್ಳೆತನ, ಸಂಸ್ಕಾರ, ಮೆಚೂರಿಟಿ ನಿನ್ನಲ್ಲೂ ಇದ್ದೇ ಇರುತ್ತೆ. ಅದಕ್ಕೆ ನಿನ್ನ ಹತ್ರ ಕೆಲವು ವಿಷಯಗಳನ್ನ ಶೇರ್ ಮಾಡ್ಕೋಬೇಕು ಅನ್ನಿಸ್ತಿದೆ. ಹೇಳ್ಕೋಬೋದಾ? ಕುಟುಂಬದ ಪ್ರತಿ ಹಿರಿಯ ಜೀವಗಳಿಗೂ ಒಂದು ಆಸೆ, ನಿರೀಕ್ಷೆ ಇದ್ದೇ ಇರುತ್ತೆ. ನಮ್ಮ ಮಕ್ಕಳು, ಸೊಸೆಯಂದ್ರು, ಮೊಮ್ಮಕ್ಕಳು ನಮ್ಮ ಕಣ್ಣು ಮುಂದೆನೇ ಒಗ್ಗಟ್ಟಾಗಿ ಒಂದೇ ಮನೇಲಿ ಇರಬೇಕು ಅಂತ. ಆದರೆ ಆದಿ ಪಾರ್ವತಿ ನಮ್ಮ ಜೊತೆ ಇಲ್ಲ ಅನ್ನೋ ಬೇಸರ ಈಗಾಗಲೇ ನಮಗಿದೆ. ಆದರೂ ಅವರಿಬ್ಬರು ಗಂಡ ಹೆಂಡತಿ ಚೆನ್ನಾಗಿದ್ದಾರಲ್ಲ ಅನ್ನೋ ನೆಮ್ಮದಿನ ನಾವು ಕಂಡುಕೊಂಡಿದ್ವಿ. ನೀನು, ಪ್ರೀತು, ನಮ್ಮ ಮೊಮ್ಮಗು ನಮ್ಮ ಜೊತೆನಲ್ಲೇ ಇರೋದು ನಮಗೆಷ್ಟೋ ನೆಮ್ಮದಿ ಕೊಟ್ಟಿತ್ತು. ಆದ್ರೆ ಈಗ ನೀನು ಮಗುನ ಕರ್ಕೊಂಡು ಊರಿಗೆ ಹೋಗ್ತಾ ಇದೆಯಾ? ನೀನು ಊರಿಂದ ಯಾವಾಗ ವಾಪಸ್ ಬರ್ತೀಯ ಅನ್ನೋ ಕ್ಲಾರಿಟಿ ನಿನಗೇ ಇಲ್ಲ. ಹೀಗಿರೋವಾಗ ನಿನ್ನ ಸಂಸಾರದ ಗತಿ ಏನಮ್ಮ? ಯೋಚನೆ ಮಾಡು. ನೋಡಮ್ಮ, ನೀನು ಊರಲ್ಲಿ, ಪ್ರೀತು ಇಲ್ಲಿ. ಅಲ್ಲ, ಯಾರಾದರೂ ಸಂತೋಷವಾಗಿರ್ತಾರ ಈ ನಿನ್ನ ನಿರ್ಧಾರದಿಂದ? ಈಗಲೂ ಕಾಲ ಮಿಂಚಿಲ್ಲ. ಸರಿಯಮ್ಮ, ಇದ್ರ ಮೇಲೆ ನಿನ್ನಿಷ್ಟ. ಆದರೆ ಒಂದು ಮಾತು, ನೀನು ಮಗು ಯಾವಾಗ ವಾಪಸ್ ಬರ್ತೀರೋ ಅಂತ ನಾವೆಲ್ಲ ಕಾಯ್ತಾ ಇರ್ತೀವಿ. ಯಾಕೋ ಇಷ್ಟೊತ್ತಾದರೂ ಪಾರ್ವತಿ ಆದಿತ್ಯಂದು ಸುಳಿವೇ ಇಲ್ವಲ್ಲ? ಬರಕ್ಕೆ ಮುಖ ಇಲ್ಲ ಅನ್ಸತ್ತೆ. ಆದರೂ ಆದಷ್ಟು ಬೇಗ ಇಲ್ಲಿಂದ ಹೊರಟು ಬಿಡೋದು ಒಳ್ಳೇದು.
ನಾವಿನ್ನು ಹೊರಡ್ತೀವಿ. ಅದಕ್ಕೆ ಹೊರಡನ್ವಮ್ಮ. ನಾನು ಎಷ್ಟೊಂದು ಕೇಳ್ಕೊಂಡ್ರು ನನ್ನ ತಮ್ಮನ ಮನ್ಸು ಬದಲಾಗ್ಲಿಲ್ವಾ? ಜನನಿ ಪುಟ, ಊರಿಗೆ ಹೊರಡಕ್ಕೆ ತಡ ಆಗತ್ತಮ್ಮ. ಬೇಗ ಹೊರಡನ್ವಾ? ಪ್ರೀತು, ಹೋಗಿ ಬರ್ತೀನಿ. ನಿಂತ್ಕೋ ಜನನಿ. ಮಗು ಎಲ್ಲೂ ಹೋಗಲ್ಲ, ಇಲ್ಲೇ ಇರುತ್ತೆ. ಹೇಗೆ ಪ್ರೀತು? ಯಾಕೆಂದ್ರೆ ಈ ಮಗು ನಂದು ಕೂಡ, ಅದಕ್ಕೆ. ಈಗಲೂ ಊರಿಗೆ ಹೋಗ್ಲೇಬೇಕು ಅಂದ್ರೆ ನಿಮ್ ಚಿಕ್ಕಮ್ಮ ಬೇಕಾದ್ರೆ ಹೋಗ್ಲಿ. ಯಾಕಂದ್ರೆ ಅವ್ರು ಇಲ್ಲಿಗೆ ಬಂದು ಬಹಳ ದಿವಸ ಆಯ್ತು. ಆದ್ರೆ ನೀನು ಮಗು ಹೋಗೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಈಗ ನೀನು ಊರಿಗೆ ಹೋಗ್ತಿರೋದು ಎಲ್ಲಿ ಆದಿಬ್ರು ನಿನ್ನಿಂದ ನಿನ್ನ ಮಗುನ ದೂರ ಮಾಡ್ಬಿಡ್ತಾರ ಅನ್ನೋ ಭಯಕ್ಕೆ ಅಲ್ವಾ? ಆದರೆ ಇದುವರೆಗೂ ನಮ್ಮ ಸಂತೋಷಕ್ಕೋಸ್ಕರ ಆದಿಬ್ರು ಪಾರ್ವತಿ ಅದಕ್ಕೆ ಏನೆಲ್ಲ ಬಿಟ್ಕೊಟ್ಟಿದ್ದಾರೆ ಅದು ನಿನಗೂ ಗೊತ್ತಿದೆ ತಾನೆ? ಇವತ್ತು ನಾನು ಯಾರ ಭಯನೂ ಇಲ್ಲದೆ ಬದುಕ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ನನ್ನ ಬ್ರೋ ಮತ್ತು ಅದಕ್ಕೇನೆ ಕಾರಣ. ಅರುಂಧತಿ ರಾಣ ಕೊಡ್ತಿದ್ದ ಹಿಂಸೆ ನನ್ನ ಕೈಲಿ ತಡ್ಕೊಳಕ್ ಆಗ್ತಿರ್ಲಿಲ್ಲ. ಅವತ್ತು ಬ್ರೋ ಮತ್ತು ಅದಕ್ಕೆ ನನ್ನ ಜೊತೆ ನಿಂತಿರ್ಲಿಲ್ಲ ಅಂದ್ರೆ ನಾನು ಯಾವತ್ತೂ ನನ್ನ ಜೀವನ ಕಳ್ಕೊಂಡ್ಬಿಟ್ಟಿರ್ತಿದ್ದೆ. ಪ್ರೀತು, ಹೌದು ಜನನಿ, ಅವತ್ತು ಮಾಮ್ ಮುಂದೆ ನನ್ನ ಕಾಪಾಡೋಕ್ಕೋಸ್ಕರ ತಾನೆ ಆದಿಬ್ರು ಪಾರ್ವತಿ ಅದಕ್ಕೆ ಆಸ್ತಿಲಿ ಭಾಗ ಕೇಳಿ ಮನೆಯಿಂದ ಹೊರಗೋಗಿದ್ದು. ಮತ್ತೆ ಮನೆ ಒಳಗೆ ಬರಕ್ಕೆ ಅವಕಾಶ ಇದ್ರು ಇಬ್ಬರು ಬಸ್ಸರು ಒಂದೇ ಮನೇಲಿ ಇರಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಪರವಾಗಿಲ್ಲ ನನ್ನ ತಂಗಿನೇ ಇರಲಿ ಅಂತ ಪಾರ್ವತಿ ಅದಕ್ಕೆ ಆದಿಬ್ರು ಮನೆಯಿಂದ ಹೊರಗೋಗಿದ್ದು.
ಒಂದು ಅವಕಾಶ ಕೊಡ್ತಾ ಇದ್ದಾರೆ, ಅದನ್ನ ಬೇಡ ಅನ್ಬಾರ್ದು ಅಲ್ವಾ? ಅರ್ಚನ್ ಕೋಟೆಗೆ ಒಂದೇ ಮಗು ಆಗಿರ್ಬೋದು, ಆದ್ರೆ ಅಪ್ಪ ಅಮ್ಮಂದಿರ ನಾವು 4 ಜನ ಅನ್ನೋ ಥರ ಬದುಕಬೇಕು. ಅದು ಬಿಟ್ಟು ಏನ್ ಜನನೇ ನೀನು, ಒಳ್ಳೆ ಚಿಕ್ಕ ಮಗು ಥರ. ನೋಡು, ನನಗೆ ನೀನು ನನ್ನ ಮಗು ಇಬ್ರು ತುಂಬಾನೇ ಮುಖ್ಯ. ಒಂದ್ ವೇಳೆ ನೀನು ಹೆರಿಗೆ ಆಗ್ತಿದ್ದಾಗೇನೆ ಬಾಣತನಕ್ಕೆ ಅಂತ ತವ್ರ ಮನೆಗೆ ಹೋಗಿದ್ದಿದ್ರೆ ಎಲ್ಲರೂ ಈಸಿಯಾಗಿ ತಗೊಳ್ತಾ ಇದ್ರು. ಆದ್ರೆ ಈಗ ನೀನು ಭಯ ಪಡ್ಕೊಂಡು ಹೋಗ್ತಿರೋದನ್ನ ಡ್ಯಾಡ್ ಮಮ್ ಒಪ್ಕೋಬಹುದು, ಆದ್ರೆ ನಾನು ಖಂಡಿತ ಒಪ್ಪಲ್ಲ. ನಿಂಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ರೆ ನೀನಾಗ್ಲಿ ಮಗು ಆಗ್ಲಿ ಅರಸನ್ ಕೋಟೆ ಬಿಟ್ಟು ಹೋಗ್ಬಾರ್ದು. ಇಲ್ಲಾಂದ್ರೆ ನಿನ್ನಿಷ್ಟ. ಸಾರಿ ಪ್ರೀತು. ಅಂದ್ರೆ ನೀನು ಎಲ್ಲೂ ಹೋಗಲ್ಲ. ನಾನು ನನ್ನ ಮಗು ಅರಸನಕೋಟೆಯಲ್ಲೇ ಇರ್ತೀವಿ, ಯಾವತ್ತಿಗೂ ಎಲ್ಲೂ ಹೋಗಲ್ಲ. ಮಗುನ ಊರಿಗೆ ಕರ್ಕೊಂಡು ಹೋಗ್ತಿದ್ದ ವಿಷಯ ನಂಗೆ ನೆನ್ನೆನೆ ಗೊತ್ತಿತ್ತು ಯಜಮಾನ್ರೆ. ಆದರೂ ನಾನು ನಿಮ್ಮಿಂದ ವಿಷಯನ ಮುಚ್ಚಿಟ್ಬಿಟ್ಟೆ. ದಯವಿಟ್ಟು ಕ್ಷಮಿಸ್ಬಿಡಿ. ಅಂತ ತಪ್ಪು ನೀನೇನು ಮಾಡಿಲ್ಲ ಪಾರು. ಮಗುನ ಜರ್ನಿ ಊರಿಗೆ ಕರ್ಕೊಂಡು ಹೋಗೋದು ಮೊದಲೇ ಡಿಸೈಡ್ ಆಗಿತ್ತು. ಅದನ್ನಂತೂ ನಿನ್ನಿಂದ ತಪ್ಪಿಸೋದಕ್ಕೆ ಆಗ್ತಾ ಇರಲಿಲ್ಲ. ಅದು ಅಲ್ಲದೆ ಮಗುನ ಊರಿಗೆ ಕರ್ಕೊಂಡು ಹೋಗೋದನ್ನ ನನ್ನಿಂದ ನೋಡೋದಕ್ಕಾಗಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಈ ವಿಷಯನ ಮುಚ್ಚಿಟ್ಟಿರ್ತೀಯ, ಹೌದು ತಾನೆ? ಅಷ್ಟಂತೂ ನಾನಿನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಪಾರು. ಮಗು ಊರಿಗೆ ಹೋಗ್ತಾ ಇದೆ, ಆ ವಿಷಯ ಮೊದಲೇ ನಿನಗೆ ಗೊತ್ತಿತ್ತು ಅಂತ ನನಗೆ ಗೊತ್ತಾದ ತಕ್ಷಣ ಒಂದ್ಸಲ ನಿನ್ನ ಮೇಲೆ ಕೋಪ ಬಂತು. ಆದರೆ ಇವಾಗ ನಿನ್ನ ಮೇಲೆ ಒಂದು ಸಣ್ಣ ಬೇಜಾರು ಇಲ್ಲ ಪಾರು. ಯಾಕೆಂದರೆ ನೀನು ಏನೇ ಮಾಡಿದ್ರೂ ಅದ್ರ ಹಿಂದೆ ಒಂದು ಒಳ್ಳೆ ಉದ್ದೇಶ ಇರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗಲೂ ಅಂಥ ಒಳ್ಳೆ ಉದ್ದೇಶನೇ ಇದ್ದಿದ್ದು. ನಡೀತಿರೋದೆಲ್ಲ ನೋಡಿ ನಾನು ಎಷ್ಟು ಹೆದರ್ಕೊಂಡ್ಬಿಟ್ಟಿದ್ದೆ ಗೊತ್ತಾ? ಮಗು ಊರಿಗೆ ಹೊಟ್ಟೋಗುತ್ತೆ, ಇವತ್ತಲ್ಲ ನಾಳೆ ನಿಮಗೆ ಆ ವಿಷಯ ಗೊತ್ತಾಗುತ್ತೆ. ಮಗುನ ನೆನೆಸ್ಕೊಂಡು ನೀವಿಬ್ರು ಎಷ್ಟು ಕೊರಗ್ತೀರಿ ಅಂತ ಬೇಜಾರಾಗೋಗಿತ್ತು. ದೇವರೇ ಚಿಕ್ಕ ಯಜಮಾನ್ರ ರೂಪದಲ್ಲಿ ಬಂದು ಜನನಿ ಮಗುನ ಕರ್ಕೊಂಡು ಹೋಗೋದನ್ನು ತಪ್ಪಿಸಿದ್ರು. ಮಗು ಇಲ್ಲೇ ಉಳ್ಕೊಳ್ಳೋ ಹಾಗಾಯ್ತು. ಅಪ್ಪ ಸದ್ಯ ಮಗು ಹೊತ್ತು ನಮ್ಮಿಂದ ದೂರ ಹೋಗ್ತಾ ಇಲ್ಲ, ಅಷ್ಟು ಸಾಕು ನನಗೆ. ಪಾರು, ನೀನು ಅಷ್ಟೇ ಇನ್ಮೇಲೆ ಯಾವ ವಿಷಯಕ್ಕೂ ಬೇಜಾರು ಮಾಡ್ಕೋಬಾರ್ದು. ಯಾಕೆ ಅಂದರೆ ಮುಂದೆ ಖುಷಿ ದಿನಗಳು ಸಾಕಷ್ಟಿದೆ. ಮೊನ್ನೆಯಿಂದ ಒಂದು ಖುಷಿ ವಿಚಾರನ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಈ ಮನಸ್ಸಿನ ತಳಮಳದ ಮಧ್ಯೆ ಆ ಖುಷಿ ವಿಚಾರನ ಹೇಳ್ಕೊಳ್ಳೋದಕ್ಕಾಗಿರಲಿಲ್ಲ. ಏನು ಯಜಮಾನ್ರೆ?